ಹಾಯ್ ಗುಡ್ ಮುದುಕೆ ಮಾರ್ನಿಂಗ್ ಎಲ್ರಿಗೂ ಕೂಡ ನಮಸ್ತೆ. ಸೊ ಇವತ್ತು ನಾವು ಗದಗ ಭಾಗ ಬೆಳ್ಳಟ್ಟಿ ಸೈಡ್ ಇದ್ದೀವಿ. ಒಂದು ಅದ್ಭುತವಾದ ಹುಳ್ಳಿ ರಿಸಲ್ಟ್ ಬಂದಿದೆ. ಆ ರಿಸಲ್ಟನ್ನು ಇವತ್ತು ನಿಮಗೆ ಶೋ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ರೈತರೇ ಶೇರ್ ಮಾಡ್ಕೋತಾರೆ. ಎಸ್, ಥ್ಯಾಂಕ್ ಯು. ನಮಸ್ಕಾರ. ನಾನು ಸುಮಾರು ಒಂದು 15-20 ದಿವಸದಿಂದ ಇದ್ದಾಗ ಅವರಿಗೆ ಮ್ಯಾಕ್ಸ್ ಅನ್ನೋ ಒಂದು ಔಷಧವನ್ನು ಕೊಟ್ಟು ಬೀಜೋಪಚಾರ ಮಾಡಲಿಕ್ಕೆ ಹೇಳಿದ್ದೆ. ಅದೇ ಥರ ಅವರು ಬೀಜೋಪಚಾರ ಮಾಡಿದ್ದಾರೆ. ಆ ಬೀಜೋಪಚಾರ ಮಾಡಿದ ನಂತರ ಮಾಡಿದ ಬೇರೆ ಇದೆ, ಮಾಡಲಾರ್ದು ಬೇರೆ ಇದೆ. ಅದು ಮಾಡಿದ ನಂತರ ಏನಾಗಿದೆ ಅಂದರೆ ಆ ರೈತರ ಬಾಯಲ್ಲೇ ಹೇಳ್ತಾರೆ. ಅದನ್ನು ದಯವಿಟ್ಟು ಕೇಳಿ. ಈಗ ನೀವು ಇದಕ್ಕೆ ಏನೇನು ಮಾಡಿದಿರಿ? ನಮ್ಮ ಹೆಸರು ಗಿರಿಯಪ್ಪ ರಾಮರೆಡ್ಡಿ ಬಸವರೆಡ್ಡಿ ಅಂತ. ನಾವು ಹುಳಿ ಬೀಜ ಬಿತ್ತ ಮುಂದೆ ಸರ್ ಹೇಳ್ದಂಗೆ ಬೀಜೋಪಚಾರಕ್ಕೆ ಮಾಡು ಅಂತ ಹೇಳಿದ್ರು. ಆ ಪ್ರಕಾರ ಬೀಜೋಪಚಾರ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ನೆರಳಲ್ಲಿ ಒಣಗಿಸಿ ತೊಗೊಂಬಂದು ಬಿತ್ತೀವಿ. ಪಕ್ಕಕ್ಕೆ ಒಂದು ಹೊಲ ಐತ್ರಿ, ಅವ್ರ ಹೊಲನೂ ಅವತ್ತ ಬಿತ್ತೀವಿ, ನಮ್ಮ ಹೊಲನೂ ನಾವು ಅವತ್ತ ಬಿತ್ತೀವಿ. ಅವ್ರ ಗಾಡಿಲೇ ಬಿತ್ತೀವಿ. ಅವ್ರ ಪೀಕನೇ ಚೇಂಜ್ ಆಗೈತಿ, ನಮ್ಮ ಪೀಕ ಬದಲಿದೆ. ಬೀಜೋಪಚಾರ ಹೆಂಗೆ ಮಾಡಿದ್ರಿ? ಇದನ್ನು ಮ್ಯಾಕ್ಸ್ ಅನ್ನೋ ಒಂದು ಮ್ಯಾಕ್ಸ್ ಅನ್ನೋ ಔಷಧ ಕೊಟ್ಟಿದ್ರಲ್ರಿ, ಅದನ್ನು ಒಂದು ಕೆ ಜಿಗೆ 15 ಕೆ ಜಿ ಬೀಜಕ್ಕೆ 75 ml ಹಾಕಿ ಬೀಜೋಪಚಾರ ಮಾಡಂತ ಇದ್ರು. ಆ ಪ್ರಕಾರ ಅವ್ರು ಹೇಳಿದಂತೆಯೇ ಮಾಡಿ ಬಿತ್ತಿದ್ದೀನಿ. ಇವರು 75 ಕೆ ಜಿ ಅಲ್ಲ, 15 ಕೆ ಜಿ ಬೀಜಕ್ಕೆ 75 ml ಮ್ಯಾಕ್ಸು ಮತ್ತು 75 ml ವಾಟರ್ ಎರಡನ್ನೂ ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡಿದ್ದಾರೆ. ಇದೇ ಬೇರೆ ಇದೆ, ಇದೇ ಬೇರೆ. ನಿಮಗೆ ಖುಷಿ ಆಗ್ತಾ ಇದೆಯಾ ಇದರಿಂದ? ಖುಷಿ ಆಗೈತೆ. ಇದು ಬೀಜೋಪಚಾರ ಮಾಡಲಾರ್ದೇ ಬೇರೆ ಇದೆ, ಬೀಜೋಪಚಾರ ಮಾಡಿದ್ದೇ ಬೇರೆ ಇದೆ. ತಮ್ಮ ಖುಷಿಯೇ ನಮಗೆ ಖುಷಿ, ನಮಗೂ ಖುಷಿ. ನಾವು ನಿಮಗೆ ಬಂದು ಹೇಳಿದ್ದಕ್ಕೆ, ನೀವು ಮಾಡಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದ. ಓಕೆ, ಸೊ ಈಗ ಬೆಳೆ ಯಾವ ಥರ ಇದೆ ನೋಡಿ. ಸೊ ಇದು ಸೀಡ್ಸ್ ಕೋಟಿಂಗ್ ಮಾಡಿರುವಂಥದ್ದು. ಇದು ಸೀಡ್ಸ್ ಕೋಟಿಂಗ್ ಮಾಡಿರುವಂಥ ಬೆಳೆ ಇದೆ ಆ್ಯಕ್ಚುಲಿ, ನೋಡ್ಬೋದು. ಸೊ ಹಾಗೆ ಸೀಡ್ಸ್ ಕೋಟಿಂಗ್ ಒಂದು ಹೊಲ ಮಾಡಿಲ್ಲ, ಪಕ್ಕದಲ್ಲೇ ಇದೆ. ಸೊ ಅದು ಯಾವುದನ್ನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಸೀಡ್ಸ್ ಕೋಟಿಂಗ್ ಮಾಡಿಲ್ಲ ಆ್ಯಕ್ಚುಲಿ. ಯಾವ ಥರ ಸೀಡ್ಸ್ ಕೋಟಿಂಗ್ ಮಾಡಿಲ್ಲ, ಒಂದೇ ದಿವಸದಲ್ಲಿ ಬಿತ್ತಿದ್ದಾರೆ ಎರಡೂ. ಸೊ ಎರಡೂ ಅಕ್ಕಪಕ್ಕದಲ್ಲೇ ಹೊಲ ಇದೆ. ಇದು ಸೀಡ್ಸ್ ಕೋಟಿಂಗ್ ಮಾಡದೇ ಇರುವಂಥ ಬೆಳೆ. ಸೊ ಇದು ಸೀಡ್ಸ್ ಕೋಟಿಂಗ್ ಮಾಡಿರುವಂಥ ಬೆಳೆ. ನೀವು ಡಿಫ್ರೆನ್ಸನ್ನು ನೋಡ್ಬೋದು, ನನ್ನ ಮುಂದೆ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.